ವರ್ಷದ ಕೊನೆ ದಿವಸ ಕಾಟೇರ ಸಿನಿಮಾ ರಿಲೀಸ್ ಆಗಿ ಇದು 3ನೇ ದಿವಸ. 2 ದಿವಸಕ್ಕೆ ಎಂಥ ಭರ್ಜರಿ ಕಲೆಕ್ಷನ್ ಮಾಡಿದೆ ಗೊತ್ತಾ ಕಾಟೇರ. ಸಿನಿಮಾ ರಿಲೀಸ್ ಆಗಿದ್ದೆ ತಡ ಬ್ಲಾಕ್ ಬಾಸ್ಟರ್ ಆಗೋಗುತ್ತೆ ಅಂತ ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ಅದು ಹಾಗೆ ಆಗ್ತಾ ಇದೆ. ಜನ ಹೇಳ್ತಿದ್ರು ಕಾಟೇರ ಸಿನಿಮಾ ಈ ಸರಿ ಚಿಂದಿ ಉಡಾಯಿಸುತ್ತೆ ಅಂತ. ಹಾಗೆ ಆಗಿದೆ. 2 ದಿವಸಕ್ಕೆ ಕಾಟೇರ ಸಿನಿಮಾ ಕಲೆಕ್ಷನ್ ಮಾಡಿರೋದು ಎಷ್ಟು ಗೊತ್ತಾ? ನಿನ್ನೆಗೆ 37 ಕೋಟಿ. ಅಂದರೆ ಕನ್ನಡ ಸಿನಿಮಾ 2 ದಿವಸದಲ್ಲಿ 37 ಕೋಟಿ ಕಲೆಕ್ಷನ್ ಮಾಡಿರೋದ್ರಲ್ಲಿ ಇದು ಒಂದು ರೀತಿ ದಾಖಲೆ. ಅದು ಕೂಡ ಯಾವುದೇ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ. ಈ ಸಿನಿಮಾನ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರನೇ ಮಾಡಿರುವಂತಹ ಸಿನಿಮಾ ಅಂತ ಡಿ ಬಾಸ್ ಹೇಳ್ತಾ ಇದ್ರು. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅಂತ ಹೇಳಿದರು. ಅದೇ ಥರ ಕನ್ನಡದವ್ರಿಗೆ ಮಾಡಿದಂತಹ ಸಿನಿಮಾ ಈಗ ದಾಖಲೆ ಬರಿತಾ ಇದೆ. ಜೊತೆಗೆ ಈಗಾಗಲೇ ಗಮನಿಸಿದ್ರೆ ಈ ಮಾಸ್ ಆಡಿಯನ್ಸ್ ಹೆಂಗೆ 2 ದಿವಸ ನುಗ್ತಾ ಇದ್ರು ಅಂತ. ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಭಯ ಬೀಳ್ತಾರೆ ಸ್ಟಾರ್ಟಿಂಗಲ್ಲಿ. ಯಾಕೆ ಗೊತ್ತಾ? ಜಾಗನೇ ಇರಲ್ಲ, ಟಿಕೆಟೇ ಸಿಗಲ್ಲ, ಯಾವಾಗ ನೋಡಿದ್ರು ಥಿಯೇಟ್ರ್ ಫುಲ್ ಅಂತ ಬರುತ್ತೆ ಅಂತ. ಈಗ ಫ್ಯಾಮಿಲಿ ಆಡಿಯನ್ಸ್ ಕೂಡ ಶುರುವಾದರು. ಫ್ಯಾಮಿಲಿ ಆಡಿಯನ್ಸ್ ಶುರುವಾದ ಮೇಲೆ ಏನು ಹೇಳಬೇಕಾ, ಮತ್ತಷ್ಟು ದಾಖಲೆ ಮುಂದೋಗ್ತಾ ಇದೆ. ಆ್ಯಕ್ಚುಲಿ ಏನಂತಂದರೆ ಸಿನಿಮಾ ಈಗ ಹೆಂಗೆ ರನ್ ಆಗ್ತಾ ಇದೆ ಇದೇ ಥರ ಮುನ್ನುಗ್ಗಿದ್ರೆ ಅದು ಕೂಡ ವರ್ಷದ ಕೊನೆ. ಈಗ ನೆಕ್ಸ್ಟ್ ನಾಳೆಯಿಂದ ಹೊಸ ವರ್ಷ ಶುರುವಾಗುತ್ತೆ. ಎಲ್ಲರೂ ಥಿಯೇಟ್ರ್ ಹತ್ರ ಬರ್ತಾರೆ. ಸಿನಿಮಾ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಸಿನಿಮಾ ಸೂಪರ್ ಡೂಪರ್ ಅಂತ ಹೇಳ್ತಿದ್ದಾರೆ. ಇದೇ ಥರ ಇದೇ ರೇಂಜಲ್ಲಿ ಸಿನಿಮಾ 10 ದಿವಸ ಮುನ್ನುಗ್ಗಿತು ಅಂದರೆ ಮತ್ತೊಂದು ದಾಖಲೆ. ಅದೇನಪ್ಪ ಅಂದರೆ ಕನ್ನಡ ಸಿನಿಮಾ ಬರೀ ಕನ್ನಡಿಗರಾಗಿ ಮಾಡಿದಂತಹ ಸಿನಿಮಾ 10 ದಿವಸದಲ್ಲಿ 100 ಕೋಟಿ ಕ್ಲಬ್ ದಾಟಿತು ಅಂದರೆ ಅದು ದಾಖಲೆ ಆಗುತ್ತೆ. ಆ ದಾಖಲೆ ಬರೆಯೋದಕ್ಕೆ ಡಿ ಬಾಸ್ ಮುನ್ನುಗ್ತಾ ಇದ್ದಾರೆ. ಅವರ ಫ್ಯಾನ್ಸ್ ಅದನ್ನು ಗೆದ್ದೇ ಗೆಲ್ಲಿಸ್ತೀವಿ ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ಆ್ಯಂಡ್ ಇವತ್ತು 3ನೇ ದಿವಸ ನಾನು ಪ್ರಸನ್ನ ಥಿಯೇಟ್ರ್ ಹತ್ರ ಇದ್ದೀನಿ.